ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆಯಿಂದ ಬಳ್ಳಾರಿಯಲ್ಲಿಂದು ಮತದಾನ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಮೇ 7ರಂದು ನಡೆಯುವ ಲೋಕಸಭಾ ಚುನಾವಣೆಗೆ ಅರಿವು ಮೂಡಿಸಲು ನಗರದ ತಾಳೂರು ರಸ್ತೆ, ಗೋವಿಂದಪ್ಪ ಕಲ್ಯಾಣ ಮಂಟಪ, ಕಾಲುವೆ ಬದಿ ರಸ್ತೆ ಸೇರಿದಂತೆ ಪ್ರಮುಖ ರಸ್ತೆ, ವಾರ್ಡ್ಗಳಿಗೆ ತೆರಳಿ ಕಡ್ಡಾಯ ಮತ ಚಲಾವಣೆ ಮಾಡುವಂತೆ ಮನವಿ ಮಾಡಿದರು. ವಿಶೇಷ ಚೇತನರು, ಮಹಿಳೆಯರು, ವಯೋವೃದ್ಧರು, 18 ವರ್ಷ ಮೇಲ್ಪಟ್ಟವರು ಮತದಾನ ಮಾಡಲು ವಿಶೇಷ ವ್ಯವಸ್ಥೆ ಕಲ್ಪಿಸಿರುವ ಬಗ್ಗೆ ಮಾಹಿತಿ ನೀಡಲಾಯಿತು. ಭಿತ್ತಿ ಪತ್ರ ಹಿಡಿದು ತೆರೆದ ವಾಹನದಲ್ಲಿ ಸಂಚರಿಸಿ ಹಾಡುಗಳ ಮೂಲಕ ಮತದಾನ ಕುರಿತು ಮಾಹಿತಿ ನೀಡಿ ಭಿತ್ತಿಪತ್ರ ವಿತರಿಸಲಾಯಿತು. ಅಧಿಕಾರಿ ದೇವರಾಜ್, ಮತ ಚಲಾವಣೆಯನ್ನು ಹಬ್ಬದ ರೀತಿಯಲ್ಲಿ ಆಚರಿಸುವ ಮೂಲಕ ನಿಮ್ಮ ಮತವನ್ನು ಕಡ್ಡಾಯವಾಗಿ ಚಲಾವಣೆ ಮಾಡಿ, ಇದು ಪ್ರತಿಯೊಬ್ಬರ ಕರ್ತವ್ಯ ಎಂದರು. ಮತಗಟ್ಟೆಗೆ ಬಂದು ನೈತಿಕ ಮತದಾನ ಅಂದ್ರೆ ಯಾವುದೇ ಹಣ ಆಮಿಷಗಳಿಗೆ ಒಳಗಾಗದೆ, ಯಾವುದೇ ವಸ್ತುಗಳಿಗೆ ಒಳಗಾಗದೆ, ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ಪ್ರತಿಯೊಬ್ಬರ ಸಾರ್ವಜನಿಕರು, ಪ್ರತಿಯೊಬ್ಬ ಮತದಾರರು ಮತಗಟ್ಟೆಗೆ ಬಂದು ನೈತಿಕ ಮತದಾನವನ್ನು ಮಾಡಬೇಕು ಅನ್ನೋದು ನಮ್ಮ ಕಳಕಳಿ ಮತ್ತು ಕಾಳಜಿ ಮತ್ತು ಕೋರಿಕೆ. ಸ್ಥಳೀಯರಾದ ಈಶಮ್ಮ, ಉತ್ತಮ ಪ್ರಜಾಪ್ರಭುತ್ವ ಸರ್ಕಾರ ರೂಪಿಸಲು ಪ್ರತಿಯೊಬ್ಬರೂ ಕಡ್ಡಾಯ ಮತದಾನ ಮಾಡುವಂತೆ ಮನವಿ ಮಾಡಿದರು. ಪ್ರಜಾಪ್ರಭುತ್ವವನ್ನು ರೂಪಿಸಲು ಎಲ್ಲರೂ ಮತದಾನವನ್ನು ಮಾಡುವುದು ಬಹು ಮುಖ್ಯವಾದ ಜವಾಬ್ದಾರಿಯಾಗಿರುತ್ತದೆ. ಅಂತ ಜವಾಬ್ದಾರಿಯಿಂದ ವಂಚಿತರಾಗದೆ ಪ್ರತಿಯೊಬ್ಬರೂ ಮತದಾನವನ್ನು ಮಾಡಬೇಕಾಗಿ ತಮ್ಮೆಲ್ಲರಲ್ಲಿ ಕೋರಿಕೊಳ್ಳುತ್ತೇವೆ.